ಇತಿಹಾಸ ಎಂದರೆ ಕೇವಲ ದಿನಾಂಕಗಳು ಅಲ್ಲ, ಅದು ಕಣ್ಣಲ್ಲಿ ಕಾಣುವ ಭಯ, ಹೃದಯದಲ್ಲಿರುವ ಬೆಂಕಿ ಮತ್ತು ಎಂದಿಗೂ ಮಾಯವಾಗದ ನೋವು. ಭಾರತದ ಸ್ವಾತಂತ್ರ್ಯ ಉಡುಗೊರೆಯಾಗಿ ಬಂದದ್ದಲ್ಲ, ಅದು ಹೋರಾಟದಿಂದ ಬಂದದ್ದು, ಬೆಂಕಿಯಲ್ಲಿ ಕರಗಿದದ್ದು, ರಕ್ತದ ಬೆಲೆಯಲ್ಲಿ ಪಡೆದದ್ದು. ಇದು 3 ತಿರುವುಗಳ ಕಥೆ. 1857, 1905 ಮತ್ತು 1947. ವರ್ಷ 1857. ಭಾರತ ಒಂದು ರಾಷ್ಟ್ರವಲ್ಲ, ಅದು ಒಂದು ಸ್ವತ್ತಾಗಿದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ. ಲಾಭವೇ ಗುರಿ, ಗನ್ನುಗಳೇ ರಕ್ಷಣೆ. ಭಾರತೀಯ ಸಿಪಾಯಿಗಳು ಬ್ರಿಟಿಷ್ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ಬ್ರಿಟಿಷ್ ವೇಷ ಧರಿಸಿದ್ದಾರೆ, ಆದರೆ ಅವರ ಹೃದಯ ಭಾರತೀಯವೇ. ಅಷ್ಟರಲ್ಲಿ ಒಂದು ಸುದ್ದಿ ಹರಡುತ್ತದೆ. ಹೊಸ ಬಂದೂಕಿನ ಗುಂಡುಗಳಿಗೆ ಹಸು ಮತ್ತು ಹಂದಿಯ ಕೊಬ್ಬು ಹಚ್ಚಲಾಗಿದೆ ಎಂದು. ಆ ಗುಂಡನ್ನು ಕಚ್ಚುವುದು ಧರ್ಮದ ದ್ರೋಹ. ಕಚ್ಚದೇ ಇದ್ದರೆ ಶಿಕ್ಷೆ. ಮೀರಟ್ನಲ್ಲಿ ಕೋಪ ಸ್ಫೋಟಗೊಳ್ಳುತ್ತದೆ. ಒಂದು ಗುಂಡಿನ ಶಬ್ದ, ವಿಧೇಯತೆಯ ಸರಪಳಿಗಳು ಮುರಿಯುತ್ತದೆ. ಬಂಡಾಯ ಬೆಂಕಿಯಂತೆ ಹರಡುತ್ತದೆ. ದೆಹಲಿ ಎದ್ದು ನಿಲ್ಲುತ್ತದೆ. ಮೊಘಲ್ ಸಾಮ್ರಾಟ್ ಬಹದ್ದೂರ್ ಶಾ ಜಫರ್ ಪ್ರತಿರೋಧದ ಸಂಕೇತವಾಗುತ್ತಾರೆ. ರೈತರು ಎದ್ದರು, ರಾಜರು ಎದ್ದರು, ಸಾಮಾನ್ಯ ಜನರು ಎದ್ದರು. ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಕತ್ತಿ ಕೈಯಲ್ಲಿ ಹಿಡಿದು ಇತಿಹಾಸಕ್ಕೆ ಸವಾರಿಯಾದಳು. ತಾತ್ಯಾ ಟೋಪೆ, ಕುಂವರ್ ಸಿಂಗ್, ಧೈರ್ಯದ ಹೆಸರುಗಳು. ಇದು ಯೋಜಿತ ಸ್ವಾತಂತ್ರ್ಯ ಹೋರಾಟವಲ್ಲ, ಇದು ಕಚ್ಚಾ ಬಂಡಾಯ. ಬ್ರಿಟಿಷರು ಕ್ರೂರವಾಗಿ ಪ್ರತಿಕ್ರಿಯಿಸುತ್ತಾರೆ. ಹಳ್ಳಿಗಳು ಸುಟ್ಟು ಹೋಗುತ್ತವೆ. ಬಂಡಾಯಕಾರರನ್ನು ನೇಣಿಗೆ ಹಾಕಲಾಗುತ್ತದೆ. ಕೆಲವರನ್ನು ತೋಪಿಗೆ ಕಟ್ಟಿ ಸ್ಫೋಟಿಸಲಾಗುತ್ತದೆ. 1858ರ ಹೊತ್ತಿಗೆ ಬಂಡಾಯ ನಿಗ್ರಹವಾಗುತ್ತದೆ. ಬ್ರಿಟಿಷರಿಗೆ ಅರ್ಥವಾಗುತ್ತದೆ, ಭಾರತ ಮೌನವಾಗಿರುವುದಿಲ್ಲ. ಭಾರತೀಯರಿಗೆ ಅರ್ಥವಾಗುತ್ತದೆ, ಸ್ವಾತಂತ್ರ್ಯ ಸಾಧ್ಯ, ಆದರೆ ಅದರ ಬೆಲೆ ಭಾರೀ. ಸುಮಾರು 50 ವರ್ಷಗಳು ಕಳೆಯುತ್ತವೆ. ಈಗ ಬ್ರಿಟಿಷ್ ಕ್ರೌನ್ ನೇರ ಆಡಳಿತ. ಪ್ರತಿರೋಧ ಇನ್ನಷ್ಟು ಬಲವಾಗುತ್ತಿದೆ. ಹೀಗಾಗಿ ಬ್ರಿಟಿಷರು ಹೊಸ ಅಸ್ತ್ರವನ್ನು ಬಳಸುತ್ತಾರೆ, ವಿಭಜನೆ. 1905ರಲ್ಲಿ ವೈಸ್ರಾಯ್ ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆ ಘೋಷಿಸುತ್ತಾನೆ. ಹೇಳುವುದು ಆಡಳಿತ ಸುಲಭವಾಗಲು, ನಿಜವಾಗಿ ವಿಭಜಿಸಿ ಆಳು. ಬಂಗಾಳ ವಿಭಜನೆಯಾಗುತ್ತದೆ. ಪಶ್ಚಿಮ ಬಂಗಾಳ ಹಿಂದೂ ಬಹುಮತ, ಪೂರ್ವ ಬಂಗಾಳ ಮುಸ್ಲಿಂ ಬಹುಮತ. ನೆರೆಹೊರೆಯವರು ಅನ್ಯರಾಗುತ್ತಾರೆ. ಧರ್ಮವೇ ಗುರುತು, ರಾಜಕೀಯವೇ ವಿಷ. ಆದರೆ ಭಾರತ ಮೌನವಾಗುವುದಿಲ್ಲ. ಸ್ವದೇಶಿ ಚಳವಳಿ ಹುಟ್ಟುತ್ತದೆ. ವಿದೇಶಿ ವಸ್ತುಗಳು ಬೆಂಕಿಗಿಡಲ್ಪಡುತ್ತವೆ. ದೇಶಿ ಬಟ್ಟೆ ಹೆಮ್ಮೆಯಿಂದ ಧರಿಸಲಾಗುತ್ತದೆ. ವಿದ್ಯಾರ್ಥಿಗಳು ಹೋರಾಡುತ್ತಾರೆ. ಮಹಿಳೆಯರು ಬೀದಿಗಿಳಿಯುತ್ತಾರೆ. ಒಂದು ಘೋಷಣೆ ಗಾಳಿಯಲ್ಲಿ ಮೊಳಗುತ್ತದೆ, ವಂದೇ ಮಾತರಂ. ಮೊದಲ ಬಾರಿಗೆ ರಾಷ್ಟ್ರಭಾವನೆ ಮನೆಮನೆಗೆ ಪ್ರವೇಶಿಸುತ್ತದೆ. ಬ್ರಿಟಿಷರು ಬೆಚ್ಚಿ ಬೀಳುತ್ತಾರೆ. 1911ರಲ್ಲಿ ಬಂಗಾಳ ವಿಭಜನೆ ಹಿಂಪಡೆಯಲಾಗುತ್ತದೆ. ಆದರೆ ಹಾನಿಯಾಗಿ ಹೋಗಿದೆ. ಸಾಮುದಾಯಿಕ ವಿಭಜನೆಯ ಬೀಜ ಬಿತ್ತಲ್ಪಟ್ಟಿದೆ. ನಿಶ್ಶಬ್ದವಾಗಿ. ಮತ್ತೊಮ್ಮೆ ಜಗತ್ತು ಬದಲಾಗುತ್ತದೆ. 2ನೇ ವಿಶ್ವಯುದ್ಧ ಮುಗಿಯುತ್ತದೆ. ಬ್ರಿಟನ್ ದುರ್ಬಲವಾಗಿದೆ. ಭಾರತ ಅಶಾಂತವಾಗಿದೆ. ದಶಕಗಳ ಹೋರಾಟ ಸಾಮ್ರಾಜ್ಯವನ್ನು ಮಣಿಗೊಳಿಸಿದೆ. ನೆಹರು ಅವರ ಕನಸು, ಸುಭಾಷ್ ಚಂದ್ರ ಬೋಸ್ ಅವರ ಸವಾಲು. ಸ್ವಾತಂತ್ರ್ಯ ಹತ್ತಿರ ಬರುತ್ತಿದೆ. ಆದರೆ ಮಹಮ್ಮದ್ ಅಲಿ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಪ್ರತ್ಯೇಕ ರಾಷ್ಟ್ರವನ್ನು ಬೇಡುತ್ತದೆ. ಚರ್ಚೆಗಳು ವಿಫಲವಾಗುತ್ತವೆ. ಆಗಸ್ಟ್ 1947 ಬ್ರಿಟಿಷರು ಒಂದು ರೇಖೆ ಎಳೆಯುತ್ತಾರೆ. ಅತಿ ತ್ವರಿತದ ರೇಖೆ, ಅತಿ ನಿರ್ಲಕ್ಷ್ಯದ ರೇಖೆ. ಭಾರತ ಮತ್ತು ಪಾಕಿಸ್ತಾನವಾಗಿ ವಿಭಜನೆಯಾಗುತ್ತದೆ. ಅರ್ಧರಾತ್ರಿ ಸ್ವಾತಂತ್ರ್ಯ ಬರುತ್ತದೆ. ಅದೇ ಕ್ಷಣದಲ್ಲಿ ಅರಾಜಕತೆ. ಮೃತದೇಹಗಳಿಂದ ತುಂಬಿದ ರೈಲುಗಳು, ಸ್ಮೃತಿಗಳನ್ನು ಮಾತ್ರ ಹೊತ್ತು ಓಡುತ್ತಿರುವ ಕುಟುಂಬಗಳು. ಹಿಂದೂಗಳು, ಮುಸ್ಲಿಮರು, ಸಿಖ್ಖರು
ಎಲ್ಲರೂ ಬಲಿಯಾಗುತ್ತಾರೆ. 15 ಮಿಲಿಯನ್ ಜನರು ಸ್ಥಳಾಂತರಗೊಳ್ಳುತ್ತಾರೆ. 10 ಲಕ್ಷಕ್ಕಿಂತ ಹೆಚ್ಚು ಜೀವಗಳು ಕಳೆದು ಹೋಗುತ್ತವೆ. ಜನಸಂದಮಿಯಲ್ಲಿ ಮಗು ಕಳೆದುಕೊಳ್ಳುವ ತಾಯಿ, ಬದುಕಿಗಾಗಿ ಕೊಲ್ಲಬೇಕಾದ ಸಹೋದರ, ಒಂದು ನಾಡಿನಲ್ಲಿ ನಾಡೇ ನೆನಪಾಗುತ್ತದೆ. ಆದರೂ ಆಗಸ್ಟ್ 15ರಂದು 1947 ಭಾರತ ಸ್ವತಂತ್ರವಾಗುತ್ತದೆ. ತ್ರಿವರ್ಣ ಧ್ವಜ ಹಾರುತ್ತದೆ. ಆದರೆ ಅದರ ಕೆಳಗೆ ದುಃಖ, ನಷ್ಟ, ಉತ್ತರವಿಲ್ಲದ ಪ್ರಶ್ನೆಗಳು. ಭಾರತದ ಸ್ವಾತಂತ್ರ್ಯದ ಕಥೆ ಸರಳವಲ್ಲ, ಅದು ಸ್ವಚ್ಛವೂ ಅಲ್ಲ, ಅದು ಆರಾಮಕರವೂ ಅಲ್ಲ. 1857 ನಮಗೆ ಪ್ರತಿರೋಧ ಕಲಿಸಿತು. 1905 ನಮಗೆ ಏಕತೆ ಕಲಿಸಿತು. 1947 ವಿಭಜನೆಯ ಬೆಲೆಯನ್ನು ತೋರಿಸಿತು. ಇತಿಹಾಸ ಎಂದರೆ ಕೇವಲ ನಡೆದದ್ದೂ ಅಲ್ಲ, ಅದೊಂದು ಎಚ್ಚರಿಕೆ. ಯಾಕೆಂದರೆ ರಕ್ತದಿಂದ ಗಳಿಸಿದ ಸ್ವಾತಂತ್ರ್ಯ ಎಂದಿಗೂ ಲಘುವಾಗಿ ತೆಗೆದುಕೊಳ್ಳಬಾರದು.